ಹಾಯ್ ಹೆಲೋ ಜೈ ಜಿನೇಂದ್ರ ನಮಸ್ಕಾರ. ನಾನು ನಿಮ್ಮ ಸಿಂಚನಾ ಜೈನ್. ಇವತ್ತು ನಾನು ಬಂದಿರೋದು ಹುಂಚ. ಐನೋ ತುಂಬ ಜನಕ್ಕೆ ಹುಂಚ ಯಾವುದು ಅಂದರೆ ಗೊತ್ತಾಗಲ್ಲ. ಸೊ ಈಸಿಯಾಗಿ ಹೇಳಬೇಕು ಅಂದರೆ 1 hour ಆಗುತ್ತೆ ಶಿವಮೊಗ್ಗದಿಂದ, ಅಥವಾ 35 minutes ಆಗುತ್ತೆ ತೀರ್ಥಹಳ್ಳಿಯಿಂದ. ಅದೇನೆ ಹುಂಚ. ಯಾಕೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತ ಅಂದರೆ, ಇಲ್ಲಿ ನನ್ನ ಅಜ್ಜಿ ತಾತನ ಮನೆ ಇದೆ. ನಂಗೆ ಗೊತ್ತು ಎಲ್ಲರಿಗೂ ಅವರವ್ರ ಅಜ್ಜಿ ತಾತನ ಮನೆ ಅಂದರೆ ತುಂಬ ಇಷ್ಟ. ಯಾಕಂತಂದರೆ ಅವ್ರು ತೋರಿಸೋ ಪ್ರೀತಿ ಯಾರೂ ಮೀರ್ಸೋಕ್ಕಾಗಲ್ಲ ಅಂತ. ಅದ್ರ ಜೊತೆಗೆ ಈ ಊರಿನ ಹಿಸ್ಟ್ರಿ ತುಂಬಾ ಇದೆ. ಆ್ಯಂಡ್ ಇದು ಮಲೆನಾಡಿಗೆ ಸೇರುತ್ತೆ. ನಿಮಗೆ ಗೊತ್ತು ಮಳೆಗಾಲದಲ್ಲಿ ಈ ಮಲೆನಾಡು ಸೈಡ್ ಹೋದ್ರೆ ಏನು ಸಖತ್ತಾಗಿರುತ್ತೆ ವೆದರ್ ಅಂತ. ನಂಗೆ ಬೇರೆ ಮಳೆ ಅಂದರೆ ತುಂಬ ಇಷ್ಟ. ನಾನಂತೂ ಅಲ್ಲಿ ಹೋದಾಗಲ್ಲ ಅಯ್ಯೋ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡೋಣ ಅನ್ನಷ್ಟು ಫೀಲ್ ಆಗ್ತಿರುತ್ತೆ. ವಾಪಸ್ ಮೈಸೂರು ಕಡೆ ಬರೋಕ್ಕೆ ಇಷ್ಟ ಆಗಲ್ಲ ನನಗೆ. ಜೊತೆಗೆ ನನ್ನ ಚೈಲ್ಡ್ಹುಡ್ ಸಮ್ಮರ್ ಹಾಲಿಡೇಸ್ನೆಲ್ಲ ನಾನು ಕಳೆದಿರೋದೇ ಹುಂಚದಲ್ಲಿ. ಯಾಕಂತಂದರೆ ಸಮ್ಮರ್ ಹಾಲಿಡೇಸ್ ಬಂದ ತಕ್ಷಣ ನಾವು ನಮ್ಮ ಕಸಿನ್ಸ್ ಎಲ್ಲ ಮೀಟ್ ಆಗ್ತಿದ್ದಿದ್ದೆ ಹುಂಚದಲ್ಲಿ. ಜೊತೆಗೆ ಹುಂಚದಲ್ಲಿ ಕೂಡ ತುಂಬಾ ಪ್ಲೇಸಸ್ ಇದೆ ನೋಡೋಕ್ಕೆ. ಶ್ರೀ ಪದ್ಮಾವತಿ ದೇವಿ ಟೆಂಪಲ್ ಇದೆ. ಈ ದೇವಸ್ಥಾನದ ಹಿಂದೆ ತುಂಬಾ ಹಿಸ್ಟ್ರಿ ಇದೆ ಮತ್ತು ಪವರ್ಫುಲ್ ಪದ್ಮಾವತಿ ದೇವಿ ಅಂತಲೇ ಹೇಳ್ಬೋದು. ಇದು ಜಿನದತ್ತ ರಾಜ ಬಂದು ಇಲ್ಲಿ ಆ ದೇವ್ರನ್ನ ಸ್ಥಾಪನೆ ಮಾಡಿರೋದು. ಸೆಕೆಂಡ್ ಒನ್ ತೀರ್ಥ. ಇದರ ಸ್ಪೆಷಾಲಿಟಿ ಏನಂತ ಅಂದರೆ, ಈ ತೀರ್ಥದಲ್ಲಿ 24/7 ನೀರು ಬರ್ತಾನೆ ಇರುತ್ತೆ. ಯಾವ ಸೈಂಟಿಸ್ಟ್ಗೂ ಕೂಡ ಕಂಡುಹಿಡಿಯೋಕ್ಕೆ ಆಗೇ ಇಲ್ಲ. ಸೊ ಎವ್ರಿ ಡೇ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಹೋಗಿ ಒಂದು ಚೊಂಬಲ್ಲಿ ನೀರು ತೊಗೊಂಡೆ ಅದರಲ್ಲೇ ಎಲ್ಲ ದೇವಸ್ಥಾನದಲ್ಲೂ ಎವ್ರಿ ಡೇ ಅಭಿಷೇಕ ಆಗೋದು. ಥರ್ಡ್ ಒನ್ ಪಂಚಬಸ್ತಿ. ಈ ಪಂಚಬಸ್ತಿಯ ಸ್ಪೆಷಾಲಿಟಿ ಏನಂತಂದರೆ, ಇಲ್ಲಿ 5 ದೇವಸ್ಥಾನ ಇದೆ. ಇದು ಸೆಂಟ್ರಲ್ ಗೌರ್ನಮೆಂಟ್ಗೆ ಸೇರುತ್ತೆ. ಇದು ಯಾವಾಗ ಆಗಿದ್ದು ಅಂತಂದರೆ AD 1077 ಆ ಟೈಮಲ್ಲಿ ಆಗಿರೋದಿದು. ಫೋರ್ತ್ ಒನ್ ಮುತ್ತಿನ ಕೆರೆ. ಯಾಕೆ ಈ ಕೆರೆಗೆ ಮುತ್ತಿನ ಕೆರೆ ಅಂತ ಹೆಸರು ಬಂತು ಅಂತಂದರೆ, ಆಗ ಜಿನದತ್ತ ರಾಜರು ಇದ್ದಾಗ ಅವ್ರಿಗೆ ಈ ಕೆರೆಯಲ್ಲಿ 2 ಮುತ್ತು ಸಿಕ್ಕಿತ್ತು ಅಂತ. ಸೊ ಇದನ್ನ ಅವರು ಮುತ್ತಿನ ಕೆರೆ ಅಂತಾನೆ ನೇಮ್ ಇಟ್ಬಿಟ್ರು. ನೆಕ್ಸ್ಟು ಇಲ್ಲಿ ಆನೆ ಕೊಟ್ಟಿಗೆ ಇದೆ. ನೀವು ಆನೆನ ಮೀಟ್ ಮಾಡ್ಬೋದು. ಅದ್ರ ಹೆಸರು ಬಂದು ಐಶು ಅಂತ. ಕುದುರೆ, ಹಸು ಎಲ್ಲಾದ್ರದ್ದು ಇನ್ನೊಂದು ಕೊಟ್ಟಿಗೆ ಇದೆ. 7th ಒನ್ ಗುಡ್ಡಬಸ್ತಿ. ಇದರ ಸ್ಪೆಷಾಲಿಟಿ ಏನಂದ್ರೆ, ಬೆಟ್ಟದ ಮೇಲೆ ದೇವಸ್ಥಾನ ಮಾಡಿದ್ದಾರೆ. ಇಲ್ಲೂ ಕೂಡ ಎವ್ರಿ ಇಯರ್ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಇಷ್ಟೇ ಅನ್ಕೋಬೇಡಿ, ತುಂಬಾನೇ ಹಿಸ್ಟ್ರಿ ಮತ್ತೆ ಪ್ಲೇಸಸ್ ಇದೆ ಆ ಊರಲ್ಲಿ. ನಂಗೇನೋ ಒಂಥರ ಊರಿಗೆ ಹೋದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಆಮೇಲೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗಿದ್ವಿ, ಹುಂಚ ನಿಯರ್ ಬೈ ಇರೋ ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್. ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಯಾಕೆಂತಂದರೆ ಒಂದು ಕಡೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆ ಫುಲ್ ಗ್ರೀನರಿ, ಇನ್ನೊಂದು ಕಡೆ ಹೇಳಬೇಕು ಅಂದರೆ ಆನೆಗಳೆಲ್ಲ ಸ್ನಾನ ಮಾಡ್ತಾ ಇದ್ದಾವೆ. ಸೊ ಒಟ್ನಲ್ಲಿ ಹೇಳಬೇಕಂದ್ರೆ ಬೆಸ್ಟ್ ಮೆಮೊರೀಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ವಿತ್ ಅ ಹೆವಿ ಆರ್ಟ್ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಸೈನಿಂಗ್ ಆಫ್ ಸಿಂಚನಾ ಜೈನ್.